ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ನಿನ್ನೆ ದುಬೈನಲ್ಲಿ ನಡೆದಂತಹ ಪಾಕಿಸ್ತಾನ ವಿರುದ್ಧದ ಚಾಂಪಿಯನ್ ಟ್ರೋಫಿ ಲೀಗ್ ಪಂದ್ಯದಲ್ಲಿ ಭಾರತ ತಂಡ 6 ವಿಕೆಟ್ಗಳ ಭರ್ಜರಿ ಜಯವನ್ನೇ ಸಾಧಿಸಿದೆ ಅಂತಲೇ ಹೇಳ್ಬೋದು. ಸೆಮಿಫೈನಲ್ಗೆ ಪ್ರವೇಶ ಕೂಡ ಮಾಡಿದೆ. ಪಾಕ್ ವಿರುದ್ಧ ಶತಕ ಸಿಡಿಸಿದ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ 14,000 ರನ್ ಎಲೈಟ್ ಕ್ಲಬ್ಗೆ ಸೇರ್ಪಡೆ ಕೂಡ ಆಗಿದೆ. ಇದು ತೆಂಡೂಲ್ಕರ್ ಹಾಗೂ ಸಂಗರ್ಕರ್ ಬಳಿಕ ಕೊಹ್ಲಿ ಅವರ 3ನೇ ಒಂದು ಆಟಗಾರ ಕಿಂಗ್ ಕೊಹ್ಲಿ ಅಂತಲೇ ಹೇಳ್ಬೋದು. ಇನ್ನು ಇವರ ಒಂದು ಏಕದಿನ ಶತಕ 51ನೇ ಶತಕದ ದಾಖಲೆಯನ್ನೇ ನಿರ್ಮಿಸಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸುದ್ದಿಯನ್ನು ನೋಡೋದಾದರೆ ವೀಕ್ಷಕರೇ, ಸರ್ಕಾರಿ ಶಾಲೆಯಲ್ಲಿನ ದಲಿತ ಮಕ್ಕಳ ತಟ್ಟೆಯನ್ನು ತೊಳೆಯಲ್ಲ ಅನ್ನೋ ಒಂದು ವಿಚಾರವಾಗಿ ಅಲ್ಲಿನ ಕೆಲಸಗಾರರು ಏನಿದ್ದಾರೆ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಕ್ಕೆ ಹೋದರೆ ವೀಕ್ಷಕರೇ, ಸಮಾಜ ಬದಲಾಗ್ತಾ ಇದೆ, ಟೆಕ್ನಾಲಜಿ ಬದಲಾಗ್ತಾ ಇದೆ, ಪ್ರತಿಯೊಂದು ಬದಲಾಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಜನ ಈ ಥರ ಕೆಲವೊಂದು ವಿಚಾರಗಳಲ್ಲಿ ಬದಲಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಾಚಿಮಟ್ಟಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಬಿಸಿ ಊಟ ಏನು ಏರ್ಪಡಿಸಿರ್ತಾರೆ ಆ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಅಲ್ಲಿ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಟೈಮು ಬಿಸಿ ಊಟ ಕೊಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಯಾರೋ ಒಬ್ಬರು ದಾನಿಗಳು ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಆ ಶಾಲೆಯಲ್ಲಿ ಇರುವಂತಹ 200 ಜನ ಮಕ್ಕಳಿಗೆ ತಟ್ಟೆಗಳನ್ನು ಕೊಡಿಸಿರ್ತಾರೆ. ಆದರೆ ಅದೇ ಈಗ ಅಲ್ಲಿಗೆ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು. ಅದರಿಂದ ಒಂದು ವಾರಗಳ ಕಾಲವರೆಗೂ ಬಿಸಿ ಊಟವನ್ನೇ ರದ್ದು ಕೂಡ ಮಾಡಿದ್ದಾರೆ. ಜನ ಈಗಲೂ ಕೂಡ ದಲಿತರು, ಮೇಲ್ಜಾತಿ, ಕೀಳ್ಜಾತಿ ಈ ರೀತಿ ಯಾಕೆ ವರ್ತನೆ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಕರಕಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 1ರಿಂದ 8ನೇ ತರಗತಿವರೆಗೂ ಓದುವಂಥ 200 ಮಕ್ಕಳು ಈ ಶಾಲೆಯಲ್ಲಿ ಇರೋದ್ರಿಂದ ಇಲ್ಲಿ ಬಿಸಿ ಊಟ ಕೊಡ್ತಾಯಿದ್ರು ಕೂಡ ಅಲ್ಲಿ ಕೆಲಸ ಮಾಡೋವಂಥವ್ರು ಆ ಮಕ್ಕಳನ್ನ ತಟ್ಟೆ ತೊಳೆಯಲ್ಲ ಅನ್ನೋ ಒಂದು ವಿಚಾರವಾಗಿ ಆ ಮಕ್ಕಳಿಗೆ ಸಿಗುವಂತಹ ಊಟವನ್ನೇ ರದ್ದಾಗಿದೆ ಅಂದರೆ ಎಷ್ಟು ಮಾತ್ರ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಲೆಯ ಮುಖ್ಯಸ್ಥರು ಏನಿರ್ತಾರೆ, ಆ ಊರಿನ ಮುಖ್ಯಸ್ಥರು ಎಲ್ಲರೂ ಯಾವ ರೀತಿ ಇದ್ದಾರೆ ಅಂತಲೇ ಯೋಚನೆ ಮಾಡ್ಬೋದು ವೀಕ್ಷಕರೇ. ಅವರು ಅಲ್ಲಿ ಕೆಲಸಕ್ಕಂತ ಸೇರ್ಕೊಂಡಿದ್ರೆ ಅದು ಅವ್ರ ಕೆಲಸ, ಯಾವ ಜಾತಿಯವರಾದ್ರೇನು ಅವ್ರ ಕೆಲಸ ಅವ್ರು ಮಾಡಬೇಕು. ಅದನ್ನು ಬಿಟ್ಟು ಅವ್ರ ತಟ್ಟೆ ನಾವು ತೊಳೆಯಲ್ಲ, ಇವ್ರ ತಟ್ಟೆ ನಾವು ತೊಳೆಯಲ್ಲ ಅಂದರೆ ಮನೇಲಿ ಇರಬೇಕು. ಅವರು ಕೆಲಸಕ್ಕೆ ಏನಕ್ಕೆ ಬರಬೇಕು ಅಂಥವ್ರು ಮನೇಲಿದ್ದರೆ ಆಗ್ತಿತ್ತು. ಅವರೇನೋ ಅವ್ರ ಶೋಕಿ ಕೆಲಸಕ್ಕೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಅದರಿಂದ ಪಾಪ ಅಲ್ಲಿನ ಮಕ್ಕಳಿಗೆ ಊಟದ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು. ಇದು ಈ ಒಂದು ವಿಚಾರವಾಗಿ ಸಹಾಯಕ ನಿರ್ದೇಶಕರಾದಂತಹ ಮಲ್ಲಿಕಾರ್ಜುನ್ ಬಿರಾದ್ ಅವರು ಅಲ್ಲಿನ ಅವರ ಜೊತೆ ಮಾತಾಡಿ ಸದ್ಯದಲ್ಲೇ ಬಿಸಿ ಊಟಕ್ಕೆ ಏರ್ಪಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಇನ್ನೂ ನಮ್ಮ ಜನ ಯಾವಾಗ ಬದಲಾಗ್ತಾರೆ ಈ ರೀತಿಯ ವಿಚಾರವಾಗಿ ಅಂತ. ಇನ್ನು ನೆಕ್ಸ್ಟು ನಾವು ನೋಡೋದಾದರೆ ವೀಕ್ಷಕರೇ, ಮೊನ್ನೆ ನಡೆದಂತಹ ಮರಾಠಿಗರು ನಮ್ಮ ಕನ್ನಡಿಗರ ಬಸ್ ಚಾಲಕರು ಏನಿದ್ರು, ನಿರ್ವಾಹಕ ಹಾಗೂ ಚಾಲಕ ಇಬ್ಬರ ಮೇಲೂ ಕೂಡ ಹಲ್ಲೆ ಆಗಿತ್ತು. ಈ ಒಂದು ವಿಚಾರವಾಗಿ ಮತ್ತೆ ಇನ್ನೂ ಗಲಾಟೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಭಾನುವಾರ ನಿನ್ನೆ ಶಿವಸೇನೆಯವರು ಕರ್ನಾಟಕ ಗಾಡಿಗಳು ಎಲ್ಲೇ ಕಂಡ್ರೂ ಕೂಡ ಆ ಗಾಡಿಗಳಿಗೆ ನಿಲ್ಲಿಸೋದು, ಆ ಗಾಡಿಗಳಿಗೆ ಬಸ್ಸಿಗೆ ಮಸಿಯನ್ನು ಬಳಿಯುವಂಥದ್ದು, ನಂಬರ್ ಪ್ಲೇಟ್ಗಳು ಎಲ್ಲೆಲ್ಲಿ ಕಾಣ್ತಾ ಇದೆ ಅದೆಲ್ಲವಕ್ಕೂ ಕೂಡ ಮಸಿ ಬಳಿಯುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಕಪ್ಪು ಬಣ್ಣವನ್ನು ಹೊಡೆಯುವಂಥದ್ದು. ಇದರಿಂದ ಅಲ್ಲಿನ ಪೊಲೀಸರು ಆಗಮಿಸಿ ಅವರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಾವು ಕನ್ನಡಿಗರೇ ಸೋಲ್ತಾ ಇದ್ದೀವಿ, ಎಲ್ಲರ ಭಾಷೆಯ ವಿಚಾರವಾಗಿ ಆಗಿರಲಿ ಮತ್ತೊಂದು ವಿಚಾರವಾಗಿರಲಿ ದಬ್ಬಾಳಿಕೆಗಳು ಹೆಚ್ಚಾಗ್ತಾನೇ ಇದೆ ಕನ್ನಡಿಗರ ಮೇಲೆ. ಇಲ್ಲಿ ಕೂಡ ಬೆಂಗಳೂರಲ್ಲೂ ಕೂಡ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗಾಗ ನಡೀತಾನೆ ಇರುತ್ತೆ. ಹಿಂದಿಯವರಾಗಿರ್ಬೋದು, ಬೇರೆ ಭಾಷೆಗರಾಗಿರ್ಬೋದು, ಹಲವಾರು ಬಾರಿ ಈ ರೀತಿಯಂಥ ಘಟನೆಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಆದರೂ ಇನ್ನೂ ನಾವು ಎಚ್ಚೆತ್ಕೊಳ್ತಾ ಇಲ್ಲ ವೀಕ್ಷಕರೇ. ಇನ್ನು ಈ ಒಂದು ಘಟನೆ ಉದ್ವಿಗ್ನ ಆಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ಸದ್ಯಕ್ಕಂತೂ ಪೊಲೀಸರು ಪರಿಸ್ಥಿತಿಯನ್ನು ಸಮಾಧಾನಪಡಿಸಿ ಅಲ್ಲಿರುವಂಥ ಅವ್ರ ಕಾರ್ಯಕರ್ತರು ಏನಿದ್ರು ಅವರೆಲ್ಲರನ್ನೂ ಕೂಡ ವಶಪಡಿಸ್ಕೊಂಡಿದ್ದಾರೆ. ನೋಡೋಣ ಇದು ಹೀಗೆ ಮುಂದುವರಿಯುತ್ತಾ ಅಥವಾ ನಮ್ಮ ಭಾಗದಲ್ಲಿ ಯಾವ ರೀತಿಯಾಗಿ ಆ ಒಂದು ವಿಚಾರವಾಗಿ ಕನ್ನಡಿಗರು ಎದ್ದೇಳ್ತಾರೆ. ಕನ್ನಡವನ್ನು ಯಾಕೆ ಕನ್ನಡ ಮಾತಾಡಬಾರ್ದು, ನಾವಿರೋದೇ ಕನ್ನಡಿಗರು ರೀ, ನಾವು ಹುಟ್ಟಿರೋದೇ ಕನ್ನಡಿಗರಾಗಿ, ಕನ್ನಡ ಮಾತಾಡೋದೇ ತಪ್ಪು ಅಂತ ಬೇರೆ ಭಾಷೆಯವರು ನಮ್ಮ ಕನ್ನಡಿಗರ ಮೇಲೆ ನಮ್ಮ ಭಾಗದಲ್ಲೇ ಇದ್ಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡ್ತಾರಂದರೆ ಇದು ಎಷ್ಟು ಮಾತ್ರ ಸರಿ. ನಾವು ಮೊನ್ನೆ ಕೂಡ ಸುದ್ದಿ ಮಾಡಿದಾಗ ಹೇಳಿದ್ವಿ, ಕನ್ನಡಿಗರು ಎದ್ದೇಳಿ, ನಾವು ಮಾತ್ರ ಎಚ್ಚೆತ್ಕೊಂಡಾಗ ಇದೆಲ್ಲವನ್ನೂ ಕೂಡ ಸರಿಪಡಿಸೋಕ್ಕೆ ಸಾಧ್ಯ ಆಗುತ್ತಂತ. ಈಗಲೂ ಕೂಡ ಅದೇ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಆದಷ್ಟು ಜಾಗರೂಕರಾಗಿರಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.